ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 29 ಅಯೋಧ್ಯಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ವಸಿಷ್ಠರು ದಶರಥನ ರಾಣಿಯರನ್ನು ಮುಂದು ಮಾಡಿಕೊಂಡು ರಾಮನಿದ್ದಲ್ಲಿಗೆ ಬಂದರು. ಅವರಿಗೂ ರಾಮನನ್ನು ನೋಡುವ ಆಸೆ ಬಹಳ ಇತ್ತು. ರಾಣಿಯರು ಮೆಲ್ಲನೆ ಮಂದಾಕಿನಿಯ ಹತ್ತಿರ ಹೋದರು. ಕೌಸಲ್ಯೆಯು ಸುಮಿತ್ರೆಗೆ ಹೇಳಿದಳು, ಸುಮಿತ್ರೆ, ಅನಾಥರಂತೆ ಕಾಡಿಗೆ ಬಂದವರು ಸ್ನಾನ ಮಾಡುವ ಸ್ಥಳ ಇದು ಎಂದು ಕಾಣುತ್ತದೆ. ಇಲ್ಲಿಂದಲೇ ಸದಾ ಎಚ್ಚರದಿಂದಿರುವ ನಿನ್ನ ಮಗನು ತನ್ನ ಅಣ್ಣನಿಗಾಗಿ ನೀರನ್ನು ಎತ್ತಿಕೊಂಡು ಹೋಗುತ್ತಾನೆ. ಎಂತಹದೇ ಕೀಳು ಕೆಲಸವಾದರೂ ಅವನು ತನ್ನ ಅಣ್ಣನಿಗಾಗಿ ಖಂಡಿತ ಮಾಡುತ್ತಾನೆ. ಇದರಿಂದ ಅವನಿಗೆ ಕೀರ್ತಿಯೇ ಲಭಿಸುತ್ತದೆ. ಇನ್ನು ಮುಂದಾದರೂ ಅವನಿಗೆ ಇಂತಹ ಕೆಲಸವನ್ನು ಮಾಡುವ ಅವಕಾಶ ಬಾರದಿರಲಿ. ದಕ್ಷಿಣಕ್ಕೆ ತುದಿಯಿರುವ ದರ್ಭೈಗಳ ಮೇಲೆ ಇಟ್ಟಿದ್ದ ಪಿಂಡಗಳನ್ನು ನೋಡಿ ಅವಳು ಪುನಃ ಎಂದಳು, ಇದು ಮಹಾತ್ಮನಾದ ದಶರಥನಿಗೆ ರಾಮನು ಯಥಾವಿಧಿ ಅರ್ಪಿಸಿದ ಪಿಂಡ ಇರಬೇಕು. ಸಕಲ ಭೋಗಗಳನ್ನು ಅನುಭವಿಸಿದ ಆ ಮಹಾರಾಜನಿಗೆ ಇಂತಹ ಆಹಾರ ಉಚಿತವೇ? ಚತುಸ್ಸಾಗರ ಪರ್ಯಂತ ಭೂಮಿಗೆ ಒಡೆಯನಾದ ದಶರಥನು ಈ ಇಂಗುದಿ ಪಿಂಡವನ್ನು ಹೇಗೆ ತಾನೇ ಉಂಡಾನು? ಇದಕ್ಕಿಂತ ಹೆಚ್ಚಿನ ದುಃಖದ ಸಂಗತಿ ಬೇರೆ ಇರುವುದಕ್ಕೆ ಸಾಧ್ಯವೇ? ಇದನ್ನು ನೋಡಿ ನನ್ನ ಹೃದಯವೇಕೆ ಒಡೆದು ಹೋಗುವುದಿಲ್ಲ? ಯಾವುದೋ ಮನುಷ್ಯನ ಆಹಾರವೋ ಅದೇ ಅವನ ದೇವತೆಗಳ ಆಹಾರ ಎಂಬ ಮಾತು ಖಂಡಿತ ಸತ್ಯ. ಆಗ ಇತರ ರಾಣಿಯರು ಕೌಸಲ್ಯೆಯನ್ನು ಸಂತೈಸಿದರು. ಅವರೆಲ್ಲರೂ ರಾಮನ ಪರ್ಣಶಾಲೆಯ ಹತ್ತಿರ ಹೋದರು. ಸ್ವರ್ಗದಿಂದ ಇಳಿದು ಬಂದ ದೇವತೆಯಂತಿದ್ದ ರಾಮನನ್ನು ಅವರೆಲ್ಲರೂ ನೋಡಿದರು. ಎಲ್ಲ ಭೋಗಗಳನ್ನು ತ್ಯಜಿಸಿ ಬಂದ ರಾಮನನ್ನು ಕಂಡು ಅವರು ರೋಧಿಸಿದರು. ರಾಮನು ತಾಯಂದಿರನ್ನು ಕಂಡು ಅವರ ಚರಣಗಳಿಗೆ ವಂದಿಸಿದನು. ಅವರೆಲ್ಲರೂ ಅವನನ್ನು ಮುಟ್ಟಿ ಆಶೀರ್ವದಿಸಿದರು. ಅವನ ಬೆನ್ನಿನ ಮೇಲಿನ ಧೂಳನ್ನು ಕೊಡವಿದರು. ರಾಮನು ನಮಸ್ಕರಿಸಿದ ಮೇಲೆ ಲಕ್ಷ್ಮಣನೂ ತಾಯಂದಿರಿಗೆ ನಮಸ್ಕರಿಸಿದನು. ಎಲ್ಲರೂ ರಾಮನಂತೆ ಅವನನ್ನೂ ಅಕ್ಕರೆಯಿಂದ ಹರಸಿದರು. ಸೀತೆಯು ತನ್ನೆಲ್ಲ ಅತ್ತೆಯಂದಿರಿಗೆ ನಮಸ್ಕರಿಸಿ ಕಣ್ಣೀರು ಹಾಕುತ್ತಾ ಅವರ ಮುಂದೆ ನಿಂತಳು. ದುಃಖಾರ್ಥಳಾದ ಕೌಸಲ್ಯೆಯು ಅವಳನ್ನು ತಬ್ಬಿಕೊಂಡು ಹೇಳಿದಳು, ಜನಕ ಮಹಾರಾಜನ ಮಗಳು, ದಶರಥ ಮಹಾರಾಜನ ಸೊಸೆ ಈ ನಿರ್ಜನ ವನದಲ್ಲಿ ಎಂತಹ ಸಂಕಷ್ಟಕ್ಕೆ ಒಳಗಾಗಿದ್ದಾಳೆ. ಬಿಸಿಲಿಗೆ ಬಾಡಿದ ಕಮಲದಂತೆ ಮೋಡಗಳಿಂದ ನಿಷ್ಪ್ರಭವಾದ ಚಂದ್ರನಂತಿರುವ ನಿನ್ನ ಮುಖವನ್ನು ನೋಡಿದರೆ ನನ್ನ ದುಃಖ ನನ್ನನ್ನೇ ಸುಡುತ್ತಿದೆ. ಶ್ರೀರಾಮನು ಬಂದು ಹೆತ್ತಬ್ಬಿಗೆ ನಮಸ್ಕರಿಸಿದನು. ಅಷ್ಟರಲ್ಲಿ ವಸಿಷ್ಠರು ಕಾಣಿಸಲು ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದನು. ಅನಂತರ ಅವರ ಪಕ್ಕದಲ್ಲಿ ಕುಳಿತನು. ಭರತ ಮತ್ತಿತರು ರಾಮನ ಮುಂದೆ ಕುಳಿತರು. ಎಲ್ಲರೂ ಭರತನು ಏನು ಹೇಳುವನೋ ಎಂದು ಕುತೂಹಲದಿಂದ ಅವನ ಮುಖವನ್ನೇ ನೋಡುತ್ತಿದ್ದರು. ಕೈ ಮುಗಿದುಕೊಂಡು ಕುಳಿತಿದ್ದ ಭರತನನ್ನು ನೋಡಿ ರಾಮನು ಕೇಳಿದನು, ತಮ್ಮ, ನೀನು ಏನು ಹೇಳಬೇಕೆಂದಿದ್ದೀಯೋ ಅದನ್ನು ಕೇಳಲು ನಾನು ಉತ್ಸುಕನಾಗಿದ್ದೇನೆ. ನಾರು ಬಟ್ಟೆ, ಜಟೆ, ಆಜೀರಗಳನ್ನು ಧರಿಸಿ ಇಲ್ಲಿ ಬಂದಿರುವ ಕಾರಣವೇನು? ರಾಜ್ಯವನ್ನು ಬಿಟ್ಟು ಈ ವೇಷದಲ್ಲಿ ಇಲ್ಲಿ ಬಂದಿರುವ ಉದ್ದೇಶವೇನು? ಅದನ್ನು ಹೇಳು. ಭರತನು ಹೇಳಲು ಬಾಯಿ ತೆರೆದರೂ ಅವನ ಬಾಯಿಂದ ಮಾತೇ ಹೊರಡಲಿಲ್ಲ. ರಾಮನ ಒತ್ತಾಯ ಹೆಚ್ಚಾಗಲು ಅವನು ಪ್ರಯತ್ನಪಟ್ಟು ಹೇಳಿದನು, ತಂದೆಯು ಅಣ್ಣನನ್ನು ಕಾಡಿಗೆ ಕಳುಹಿಸಿ ಮಾಡಬಾರದ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಪುತ್ರ ಶೋಕದಿಂದ ಸ್ವರ್ಗವನ್ನು ಸೇರಿಕೊಂಡರು. ನನ್ನಮ್ಮ ಕೈಕೇಯಿಯ ಮಾತಿಗೆ ಒಳಗಾಗಿ ಮಾಡಬಾರದ ಪಾಪವನ್ನು ಮಾಡಿದರು. ಇದು ಕೀರ್ತಿ ನಾಶಕವಾದದ್ದು. ವಿಧವೆಯಾದ ನನ್ನಮ್ಮ ರಾಜ್ಯ ಫಲವನ್ನು ಪಡೆಯದೆ ಘೋರವಾದ ನರಕಕ್ಕೆ ಬೀಳುವುದರಲ್ಲಿ ಸಂಶಯವೇ ಇಲ್ಲ. ನಾನು ನಿನ್ನ ದಾಸ, ನನ್ನ ಮೇಲೆ ಪ್ರಸನ್ನನಾಗು. ಹಿಂದೆ ರಾಜ್ಯಾಭಿಷಕ್ತನಾಗು. ಈ ಎಲ್ಲ ಪ್ರಜೆಗಳು, ವಿಧವೆಯರಾದ ತಾಯಂದಿರು ನಿನ್ನ ಬಳಿಗೆ ಬಂದಿದ್ದಾರೆ. ಅವರ ಮೇಲೂ ಪ್ರಸನ್ನನಾಗು. ನಮ್ಮ ಹಿರಿಯರ ಪರಂಪರೆಯಿಂದ ಗೌರವಪೂರ್ವಕವಾಗಿ ಬಂದ ಈ ರಾಜ್ಯವನ್ನು ನೀನು ತಿರಸ್ಕರಿಸುವಂತಿಲ್ಲ. ಈ ಸಮಗ್ರ ಭೂಮಿ ನಿನ್ನಿಂದ ಸದವೆಯಾಗಲಿ. ಶರತ್ಕಾಲದ ರಾತ್ರಿ ನಿರ್ಮಲವಾದ ಚಂದ್ರನಿಂದ ಶೋಭಿಸುವಂತೆ ಅಯೋಧ್ಯೆಯು ನಿನ್ನಿಂದ ಬೆಳಗಲಿ. ಈ ಮಂತ್ರಿಗಳೊಂದಿಗೆ ನಾನು ತಲೆಬಾಗಿ ಬೇಡಿಕೊಳ್ಳುತ್ತಿದ್ದೇನೆ. ನಿನ್ನ ಶಿಷ್ಯನೂ ದಾಸನೂ ಆಗಿರುವ ನನ್ನನ್ನು ಅನುಗ್ರಹಿಸು. ಹೀಗೆ ಹೇಳಿ ಭರತನು ಪುನಃ ರಾಮನ ಕಾಲಿಗೆ ನಮಸ್ಕರಿಸಿದನು. ಮದಗಜದಂತೆ ನಿಟ್ಟುಸಿರು ಬಿಡುತ್ತಿದ್ದ ತಮ್ಮನನ್ನು ತಬ್ಬಿಕೊಂಡು ರಾಮನೆಂದನು,
ಕುಲೀನನನ್ನು, ಸತ್ವ ಸಂಪನ್ನನನ್ನು, ತೇಜಸ್ವಿಯು, ವ್ರತನಿಷ್ಠನೂ ಆದ ನಿನ್ನಂಥವನು ಇಂತಹ ಪಾಪಕ್ಕೆ ಕೈ ಹಾಕಬಹುದೇ? ಎಷ್ಟೇ ಸೂಕ್ಷ್ಮವಾಗಿ ಪರಿಶೀಲಿಸಿದರೂ ನಿನ್ನಲ್ಲಿ ನನಗೆ ಯಾವುದೇ ದೋಷವು ಕಾಣಿಸುವುದಿಲ್ಲ. ಆದರೆ ನೀನು ನಿನ್ನ ಹೆತ್ತಮ್ಮನನ್ನು ಬೈಯುವುದು ಅವಿವೇಕವೆಂದೇ ನನಗೆ ತೋರುತ್ತದೆ. ಗುರು ಹಿರಿಯರಿಗೆ ನಮ್ಮ ಕಿರಿಯರ ವಿಷಯದಲ್ಲಿ ತಮಗಿಷ್ಟ ಬಂದಂತೆ ನಡೆದುಕೊಳ್ಳುವ ಅಧಿಕಾರವಿದೆ. ಕಿರಿಯರು ಹಿರಿಯರಿಗೆ ನಾರುಡಿಗೆಯುಟ್ಟು ಕಾಡಿನಲ್ಲಿ ಅಲೆಯಬೇಕೆಂದೋ ಅಥವಾ ರಾಜ್ಯದಲ್ಲಿ ಪಟ್ಟಾಭಿಷಕ್ತನಾಗಬೇಕೆಂದು ಆಜ್ಞಾಪಿಸುವ ಅಧಿಕಾರ ನಮ್ಮಪ್ಪನಿಗೆ ಇದೆ. ಧರ್ಮಜ್ಞನಾದ ತಂದೆಯ ಮೇಲೆ ಎಷ್ಟು ಗೌರವವನ್ನು ತೋರಿಸಬೇಕೋ ಅಷ್ಟೇ ಗೌರವವನ್ನು ತಾಯಿಯ ಮೇಲೂ ತೋರಿಸಬೇಕಪ್ಪ. ಧರ್ಮಶೀಲರಾದ ತಂದೆ ತಾಯಿಯರು ಕಾಡಿಗೆ ಹೋಗೆಂದು ಹೇಳಿರುವಾಗ ನಾನು ಅವರ ಆಜ್ಞೆಗೆ ವಿರುದ್ಧವಾಗಿ ಹೇಗೆ ನಡೆದುಕೊಳ್ಳಲಿ? ನಿನ್ನ ಅಯೋಧ್ಯೆಯಲ್ಲಿ ನೀನು ರಾಜನಾಗಬೇಕು, ಆಳಬೇಕು, ನಾನು ದಂಡಕಾರಣ್ಯದಲ್ಲಿ ವಾಸಿಸಬೇಕು. ಇದೇ ಮಹಾರಾಜರ ಆದೇಶ. ಈಗ ಅವರು ಸ್ವರ್ಗಸ್ಥರಾಗಿದ್ದಾರೆ. ಆ ಧರ್ಮಾತ್ಮನೇ ಪ್ರಮಾಣ. ನಾನು ನಿನಗಿತ್ತ ರಾಜ್ಯವನ್ನು ಉಪಭೋಗಿಸಬೇಕಾದದ್ದು ನಿನ್ನ ಕರ್ತವ್ಯ. 14 ವರ್ಷ ದಂಡಕದಲ್ಲಿ ವಾಸಿಸಿದ ಬಳಿಕ ಅವನು ನನಗಿತ್ತ ರಾಜ್ಯದ ಅಧಿಕಾರವನ್ನು ನಾನು ವಹಿಸಿಕೊಳ್ಳಬಲ್ಲೆ. ಇಂದ್ರನಂತಿದ್ದ ನಮ್ಮಪ್ಪನ ಆಣೆಯಂತೆ ನಡೆದುಕೊಳ್ಳಬೇಕಾದದ್ದು ನನ್ನ ಹಿತಕ್ಕೆ ಅವಶ್ಯಕವಾಗಿದೆ. ಅದಕ್ಕೆ ವಿರುದ್ಧವಾಗಿ 3 ಲೋಕಗಳ ಆಧಿಪತ್ಯವನ್ನು ಕೊಟ್ಟರೂ ನಾನು ಖಂಡಿತ ಒಪ್ಪಿಕೊಳ್ಳುವುದಿಲ್ಲ. ಒಳ್ಳೆಯ ಮಿತ್ರರಿಂದ ಸುತ್ತುವರಿಯಲ್ಪಟ್ಟ ಆ 4 ಅಣ್ಣ ತಮ್ಮಂದಿರು ಶೋಕಿಸುತ್ತಲೂ ಸಂವಾದ ನಡೆಸುತ್ತಲೂ ಇರುವಂತೆ ರಾತ್ರಿಯು ಕಳೆದೇ ಹೋಯಿತು. ಬೆಳಗಾಗುತ್ತಿದ್ದಂತೆ ಅವರೆಲ್ಲರೂ ಮಂದಾಕಿನಿಗೆ ಹೋಗಿ ಸ್ನಾನ ಸಂಧ್ಯೆ ಹೋಮಗಳನ್ನು ಮುಗಿಸಿ ರಾಮನ ಪರ್ಣಕುಟೀರಕ್ಕೆ ಬಂದು ಅವನ ಮುಂದೆ ಕುಳಿತರು. ಯಾರೊಬ್ಬರೂ ತುಟಿಕ್ಪಿಟಕ್ಕೆನ್ನಲಿಲ್ಲ. ಆಗ ಭರತನು ಮಾತನಾಡಲಾರಂಭಿಸಿದನು. ಅಣ್ಣ, ಈಗ ನನ್ನಮ್ಮನಿಗೆ ಜ್ಞಾನೋದಯವಾಗಿದೆ, ಪಶ್ಚಾತ್ತಾಪವಾಗಿದೆ. ಅವಳಿಂದ ನನಗೆ ದಕ್ಕಿದ ರಾಜ್ಯವನ್ನು ನಾನು ನಿನಗೆ ಕೊಡುತ್ತಿದ್ದೇನೆ. ಅದನ್ನು ಯಾವುದೇ ಕಂಟಕವಿಲ್ಲದೆ ಅನುಭವಿಸು. ಮಳೆಗಾಲದಲ್ಲಿ ನೀರಿನ ವೇಗವನ್ನು ತಡೆದುಕೊಳ್ಳಲಾಗದೆ ಅಣೆಕಟ್ಟು ಒಡೆದು ಹೋದಂತಿರುವ ರಾಜ್ಯವನ್ನು ಕಾಪಾಡುವ ಶಕ್ತಿ ನಿನಗಲ್ಲದೆ ಬೇರೆ ಯಾರಿಗೂ ಇಲ್ಲ. ಕುದುರೆಯನ್ನು ಅನುಸರಿಸಲು ಹೆಸರುಗತ್ತೆಗೆ, ಗರುಡನನ್ನು ಅನುಸರಿಸಲು ಇತರ ಪಕ್ಷಿಗಳಿಗೆ ಹೇಗೆ ಸಾಧ್ಯವಿಲ್ಲವೋ ಹಾಗೆ ನಿನ್ನನ್ನು ಅನುಸರಿಸಲು ನನ್ನಿಂದ ಸಾಧ್ಯವಿಲ್ಲ. ಬೇರೆಯವರು ನಮ್ಮನ್ನು ಆಶ್ರಯಿಸುವಂತೆ ಬದುಕಿದರೆ ಅದು ಉತ್ತಮ ಜೀವನ. ನಾವು ಪರಾವಲಂಬಿಗಳಾಗಿ ಬದುಕುವುದು ಉತ್ತಮ ಜೀವನವಲ್ಲ. ಒಬ್ಬ ಮನುಷ್ಯನು ಬೀಜವನ್ನು ಬಿತ್ತಿ ಮರವನ್ನು ಬೆಳೆಸುತ್ತಾನೆ. ಅದು ದೊಡ್ಡ ವೃಕ್ಷವಾಗಿ ಬೆಳೆದಾಗ ಅದರ ಮುಂದೆ ಅವನೇ ಕುಳ್ಳನಾಗುತ್ತಾನೆ. ಅವನು ಅದನ್ನು ಹತ್ತಲು ಪ್ರಯಾಸ ಪಡಬೇಕಾಗುತ್ತದೆ. ಅದು ಹೂ ಬಿಟ್ಟು ಫಲವನ್ನು ಕೊಡದೇ ಇದ್ದರೆ ಬೆಳೆಸಿದವನಿಗೆ ನಿರಾಶೆಯಾಗುವುದಿಲ್ಲವೇ? ಅಣ್ಣ, ಈ ಹೋಲಿಕೆಯನ್ನು ನೀನು ಅರ್ಥ ಮಾಡಿಕೊಳ್ಳಬಲ್ಲೆ. ನೀನು ರಾಜ್ಯಾಧಿಪತಿಯಾಗಿ ಭೃತ್ಯರಾದ ನಮ್ಮನ್ನೆಲ್ಲ ಪಾಲಿಸದೇ ಇದ್ದರೆ ಹೀಗೇ ಆದೀತು. ಮಹಾರಾಜ, ನೀನು ಸಿಂಹಾಸನವನ್ನೇರಿ ರಾಜ್ಯವಾಳುವುದನ್ನು ಪ್ರಜೆಗಳು ನೋಡಲಿ. ನಿನ್ನ ಹಿಂದಿನಿಂದ ಮದಗಜಗಳು ಗೀಳಿಡುತ್ತಾ ಬರಲಿ. ಅಂತಃಪುರದ ಸ್ತ್ರೀಯರು ಹರ್ಷಿಸಲಿ. ಭರತನ ಮಾತನ್ನು ನಾಗರಿಕರು ಸರಿಯಾದ ಮಾತು ಎಂದು ಕೊಂಡಾಡಿದರು. ದುಃಖದಿಂದ ಆಳುತ್ತಿದ್ದ ಭರತನನ್ನು ಸಂತೈಸುತ್ತಾ ರಾಮನು ಎಂದನು, ತಮ್ಮ, ಮನುಷ್ಯನಿಗೆ ತನ್ನಿಷ್ಟದಂತೆ ನಡೆದುಕೊಳ್ಳುವ ಸಾಮರ್ಥ್ಯ ಇರುವುದಿಲ್ಲ. ವಿಧಿಯು ಅವನನ್ನು ಅಲ್ಲಿಂದಿಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಎಳೆದು ಬಿಡುತ್ತದೆ. ಎಲ್ಲ ಸಂಪತ್ತು ನಾಶವಾಗುವಂತಹದ್ದೇ. ಮೇಲಕ್ಕೇರಿದ್ದು ಕೆಳಕ್ಕಿಳಿಯಲೇಬೇಕು. ಸಂಯೋಗಗಳೆಲ್ಲ ವಿಯೋಗಗಳಲ್ಲಿ ಕೊನೆಗೊಳ್ಳುತ್ತದೆ. ಜೀವನವು ಮರಣಾಂತವಾದದ್ದು. ಹೇಗೆ ಪಕ್ವವಾದ ಫಲಗಳಿಗೆ ಬೀಳುವ ಭಯವಿರುತ್ತದೋ ಹಾಗೆ ಹುಟ್ಟಿದ ಮನುಷ್ಯನಿಗೆ ಸಾವಿನ ಭಯವಿರುತ್ತದೆ. ಎಷ್ಟೇ ಗಟ್ಟಿಯಾದ ಕಂಬಗಳಿಂದ ಕಟ್ಟಿದ ಮನೆಯಾದರೂ ಜೀರ್ಣವಾದ ಮೇಲೆ ಬಿದ್ದೇ ಬೀಳುತ್ತದೆ. ಹಾಗೆ ಮನುಷ್ಯನು ವೃದ್ಧನಾದ ಮೇಲೆ ಮರಣ ಹೊಂದಲೇಬೇಕು. ರಾತ್ರಿಯು ಕಳೆದು ಹೋದ ಮೇಲೆ ಮತ್ತೆ ಬರುವುದಿಲ್ಲ. ತುಂಬಿದ ಯಮುನೆಯು ಸಮುದ್ರವನ್ನು ಸೇರಿದ ಮೇಲೆ ಹಿಂದಕ್ಕೆ ಬರುವುದಿಲ್ಲ. ಪ್ರಾಣಿಗಳ ಬಾಳಿನಲ್ಲಿ ಹಗಲಿರುಳುಗಳು ಕಳೆಯುತ್ತಾ ಆಯುಷ್ಯ ಕ್ಷೀಣಿಸುತ್ತಾ ಹೋಗುತ್ತದೆ. ನೀನು ನಿಂತಿದ್ದರೂ ನಡೆಯುತ್ತಿದ್ದರೂ ಆಯುಷ್ಯ ಕ್ಷಯಿಸುತ್ತಲೇ ಇರುತ್ತದೆ. ಈ ಮೃತ್ಯುವು ಇದೆಯಲ್ಲ, ಅದು ಹೋದಲ್ಲೆಲ್ಲ ಜೊತೆಯಲ್ಲಿ ಬಂದೇ ಬರುತ್ತದೆ. ಕುಳಿತರೂ ಜೊತೆಯಲ್ಲಿಯೇ ಇರುತ್ತದೆ. ಉದ್ದವಾದ ದಾರಿಯನ್ನು ಕ್ರಮಿಸಿದ ಮೇಲೆ ಅದೇ ತನ್ನ ಜೊತೆ ಅವನನ್ನು ಕರೆದುಕೊಂಡು ಹೋಗುತ್ತದೆ. ಮೈಯಲ್ಲಿ ಸುಕ್ಕುಗಳು ಕಾಣಿಸಿಕೊಳ್ಳುತ್ತದೆ. ತಲೆಗೂದಲು ಬೆಳ್ಳಗಾಗುತ್ತದೆ. ಹೀಗೆ ಮುಪ್ಪು ಆವರಿಸಿಕೊಳ್ಳುತ್ತದೆ. ಇದರಿಂದ ಹೇಗೆ ತಾನೇ ತಪ್ಪಿಸಿಕೊಳ್ಳಲು ಸಾಧ್ಯ? ಮನುಷ್ಯರು ಸೂರ್ಯೋದಯವಾಯಿತೆಂದು ಸಂತೋಷ ಪಡುತ್ತಾರೆ, ಸೂರ್ಯಾಸ್ತವಾದರೂ ಸಂತೋಷ ಪಡುತ್ತಾರೆ. ಆದರೆ ತಮ್ಮ ಆಯುಷ್ಯದಲ್ಲಿ ಅಷ್ಟು ಸಮಯ ಕಳೆದೇ ಹೋಯಿತು ಎಂಬುದನ್ನು ತಿಳಿಯುವುದೇ ಇಲ್ಲ. ಹೊಸ ಋತು ಬಂದರೆ ಆನಂದಿಸುತ್ತಾರೆ. ಋತುಗಳು ಕಳೆಯುವುದೆಂದರೆ ನಮ್ಮ ಆಯುಷ್ಯ ಕಳೆಯುವುದೆಂದು ಅರ್ಥ ತಾನೇ? ಸಮುದ್ರದ ಅಲೆಗಳಲ್ಲಿ 2 ಕಟ್ಟಿಗೆಗಳು ಒಂದು ಕ್ಷಣ ಒಟ್ಟು ಸೇರುತ್ತವೆ, ಮರುಕ್ಷಣ ಬೇರೆಯಾಗುತ್ತದೆ. ಹೀಗೆ ಹೆಂಡತಿ, ಮಕ್ಕಳು, ಬಂಧುಗಳು, ಸಂಪತ್ತುಗಳು ಒಮ್ಮೆ ಒಟ್ಟು ಸೇರಿ ಮತ್ತೆ ನಿಶ್ಚಯವಾಗಿ ಬೇರೆಯಾಗುತ್ತವೆ.
ಈ ಲೋಕದಲ್ಲಿ ಯಾವ ಪ್ರಾಣಿಯೂ ತನ್ನಿಷ್ಟದಂತೆ ನಡೆಯಲು ಸ್ವತಂತ್ರನಲ್ಲ. ಅದರ ಮರಣವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ದುಃಖಿಸುತ್ತಾ ಕುಳಿತುಕೊಳ್ಳುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ದಾರಿ ಹೋಕರನ್ನು ನೋಡಿ ಮಾರ್ಗ ಮಧ್ಯದಲ್ಲಿ ಇರುವವನೊಬ್ಬ ನಾನೂ ನಿಮ್ಮ ಜೊತೆ ಬರುತ್ತೇನೆಂದು ಹೇಳಿ ಹೋಗುವುದಿಲ್ಲವೇ? ಹಾಗೆಯೇ ಪಿತಾಮಹರು ಹೋದ ದಾರಿಯಲ್ಲಿ ಹೋದವನು ಗುರಿಯನ್ನು ತಲುಪುವನು. ಪ್ರಜೆಗಳನ್ನು ಭೃತ್ಯರನ್ನು ಚೆನ್ನಾಗಿ ಪಾಲಿಸಿ ಧರ್ಮದಿಂದ ಧನವನ್ನು ಆರ್ಜಿಸಿ ನಮ್ಮಪ್ಪ ಮರಣ ಹೊಂದಿದರು. ಬೇಕಾದಷ್ಟು ಯಾಗಗಳನ್ನು ಆಚರಿಸಿ ಪುಷ್ಕಳವಾಗಿ ಭೋಗಗಳನ್ನು ಅನುಭವಿಸಿ ಉತ್ತಮವಾದ ಆಯಸ್ಸನ್ನು ಪಡೆದು ಸ್ವರ್ಗಕ್ಕೆ ಹೋದರು. ಅವರ ಮರಣಕ್ಕಾಗಿ ನಾವು ಶೋಕಿಸುವುದು ತರವಲ್ಲ. ಅವನು ಮಾನುಷ ಶರೀರವನ್ನು ತೊರೆದು ದಿವ್ಯ ದೇಹವನ್ನು ಪಡೆದು ಬ್ರಹ್ಮಲೋಕದಲ್ಲಿ ವಿಹರಿಸುತ್ತಿದ್ದಾನೆ. ನೀನು ಮೇಧಾವಿ, ವಿದ್ಯಾವಂತ, ಅಪ್ಪನಿಗಾಗಿ ದುಃಖಿಸಬೇಡ. ಇಂತಹ ವಿವಿಧ ಶೋಕಗಳನ್ನು ರೋದನಗಳನ್ನು ಮರ್ತ್ಯಲೋಕದಲ್ಲಿ ಸ್ವಾಭಾವಿಕ. ಆದ್ದರಿಂದ ಧೀರನಾದವನು ಇದನ್ನೆಲ್ಲ ಸ್ಥಿತಪ್ರಜ್ಞತೆಯಿಂದ ಸಹಿಸಿಕೊಳ್ಳಬೇಕು. ನೀನು ಸ್ವಸ್ಥನಾಗು, ಶೋಕಿಸಬೇಡ. ಅಯೋಧ್ಯೆಗೆ ಹೋಗು. ಅಪ್ಪನು ನಿನ್ನನ್ನು ಅಲ್ಲಿ ನಿಯೋಜಿಸಿದ್ದಾನೆ. ನನಗೂ ಇದು ತಂದೆಯ ಆದೇಶ. ಇದನ್ನು ನಾನು ಪಾಲಿಸುತ್ತೇನೆ, ಅವನ ಆದೇಶವನ್ನು ನೀನು ಪಾಲಿಸು. ನಾವಿಬ್ಬರೂ ನಮ್ಮ ಆದೇಶಗಳನ್ನು ಪಾಲಿಸೋಣ. ಮನುಷ್ಯನಿಗೆ ಸದ್ಗತಿ ಬೇಕಾದರೆ ಅವನು ಧಾರ್ಮಿಕನೂ ಹಿರಿಯರ ಅಧೀನನೂ ಆಗಿರಬೇಕಾಗ್ತದೆ. ನಮ್ಮ ತಂದೆಯ ಸತ್ಯಾಸಂಧತೆಯನ್ನು ಪರ್ಯಾಲೋಚಿಸಿ ನೀನು ನಿನ್ನ ಕರ್ತವ್ಯವನ್ನು ಮಾಡು ಎಂದು ಇಷ್ಟನ್ನು ಹೇಳಿ ರಾಮನು ಸುಮ್ಮನಾದ. ಜಯ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.